ಮೊದಲನೇ ಸ್ಯಾಲ್ರಿ 22,500 ರೂಪಾಯಿ. ಅಷ್ಟೊಂದು ಬಂದಿತ್ತ ನಿಮ್ಗೆ? ಫಸ್ಟ್ ಮನೇಲಿ ಓಡಿಸ್ಕೊಂಡಿದ್ದು. ಹಿಂಗ್ ನಾನು 4ನೇ ಕ್ಲಾಸ್ ಇದ್ದೆ, ಒಂದು ಸಿಂಗಿಂಗ್ ಕಾಂಪಿಟೇಷನ್ಗೆ ಸ್ಟೇಜ್ ಮೇಲೆ ಹೋಗಿ ಹಾಡದೆ ವಾಪಸ್ ಬಂದಿದ್ದೆ. ಅಪ್ಪ ಅವಾಗ ಹೊಡೆದಿದ್ರು. ಅದು ಹೆಂಗ್ ಹೊಡೆದಿದ್ರು ಅಂದ್ರೆ ಕೋಲ್ ತಗೊಂಡಲ್ಲ, ನಮ್ಮನೇಲಿ ಮೆತ್ತಿಗಿರೋದು ಒಂದು ಸೋಫಾ ಇತ್ತು. ಫಸ್ಟ್ ಕ್ರೇಜಿ ಫ್ಯಾನ್ ಎನ್ಕೌಂಟರ್. ಅಯ್ಯೋ, ನಾನು ನಾಗಕನಿಕೆ ಸೀರಿಯಲ್ ಮಾಡ್ತಿದ್ದೆ ಅವಾಗ. ಇಲ್ಲ, ಲೈಫಲ್ಲಿ ನಾನು ಯಾವತ್ತು ಶೂಟಿಂಗೇ ನೋಡದೇ ಇರೋ ಹುಡುಗಿ ನಾನು. ಸೊ ಫಸ್ಟ್ ಆಫ್ ಆಲ್ ನನ್ನ ಶೂಟಿಂಗ್ ಫಸ್ಟ್ ಡೇ ಹೋದಾಗಲೇ ನಾನು ಸ್ವಲ್ಪ ಹೈಟ್ ಇದ್ದೆ ಜಾಸ್ತಿ ಅಂತ ಹೇಳ್ಬಿಟ್ಟು ನನಗಿಂತ 2 years ಸೀನಿಯರ್ಸ್ ಜೊತೆ ನನ್ನ ಸ್ಪ್ಯಾರಿಂಗ್ ಬಿಟ್ಟು ಅವ್ನು ನನಗೆ ಹೊಡೆದು. ನಮ್ಮನೆ ಹತ್ರ ಏನು ಅಂದ್ರೆ ಈ ಕಡೆ ಮನೆಗೆ ಹೋಗಕ್ಕಿಂತ ಮುಂಚೆ 2 ಕಟ್ಟೆ ಇತ್ತು. ಕಟ್ಟೆಲೆಲ್ಲ ಹುಡುಗರು ಕೂರ್ತಿದ್ರು. ಏನ್ರು ಅಂದ್ಬಿಟ್ರೆ ರ್ಯಾಗ್ ಮಾಡ್ಬಿಟ್ರೆ. ಮೊದಲುಗಳು ಅಂತ ಫಸ್ಟ್ ಆಫ್ ಅವರ್ ಲೈಫ್, ನಮ್ಮ ಜೀವನದ ಮೊದಲುಗಳು. ಮೊದಲನೇ ಸ್ಯಾಲ್ರಿ 22,500 ರೂಪಾಯಿ. ಅಷ್ಟೊಂದು ಬಂದಿತ್ತ ನಿಮ್ಗೆ? ಮೋಸ್ಟ್ಲಿ ನಮ್ ಈ ರೌಂಡ್ ತುಂಬಾ ಜನಕ್ಕೆ ಮಾಡಿದೀನಿ. ಮಾಡಿರೋದ್ರಲ್ಲಿ ಹೈಯೆಸ್ಟ್ ಸ್ಯಾಲ್ರಿ ಇಟ್ಟಿರೋದು ನೀವು. ಹೌದಾ, ಥ್ಯಾಂಕ್ ಯು ಸೋ ಮಚ್. ಮೊದಲನೇ ಸ್ಯಾಲ್ರಿ ನಾನು ಹೇಳ್ದಂಗೆ ಅಭಿಮನ್ಯು ಸಿನಿಮಾದಲ್ಲಿ ಕೆಲಸ ಮಾಡಿದ್ದೇನೆ. ಅಂದ್ರೆ ಸಿನಿಮಾ ಸಂಭಾವನೆ ಅದಲ್ಲ, ಸಿನಿಮಾ ಸಂಭಾವನೆ ಇನ್ನ ಬೇರೆ ಇದೆ. ಮೊದಲು ನನಗೆ ರಿಲೀಸ್ ಆಗದಂತ ಇನ್ಸ್ಟಾಲ್ಮೆಂಟ್ ಅದು ನಮ್ಮ ದೂರ ಇದ್ದಾರೆ ನಮ್ಗಿಂತ. ಅರ್ಜುನ್ ಅಂಕಲ್ ಅಮೌಂಟ್ ಎಲ್ಲ ನೋಡಕ್ ತುಂಬಾ ದಿನ ಆಗೋಯ್ತು. ಅರ್ಜುನ್ ಅಂಕಲ್ ದಯಮಾಡಿ ನನಗೆ ಕೊಟ್ಟಂತ ದುಡ್ಡು ತಗೊಳಪ್ಪ, ನಿನ್ ಮೊದಲನೇ ಸಂಪಾದನೆ ಇಲ್ಲಿ ಬಂದು ಕೆಲಸ ಮಾಡಿದೆ, ಕೊಟ್ಟಿದ್ದೀನಿ, ಫ್ರೀ ಆಗಲ್ಲ ಮಾಡಬೇಡ ಇಲ್ಲಿ ಅಂತ ಹೇಳಿ ಒಂದು ಬ್ಲೆಸ್ಸಿಂಗ್ ಆಗಿ ಕೊಟ್ಟಿದ್ದು ನನಗೆ. ಅದ್ರಲ್ಲಿ GST ಎಲ್ಲ ಕಟ್ಟಾಗಿ 22,500 ರೂಪಾಯಿ. ನನ್ನ ಲೈಫಲ್ಲಿ ಎಷ್ಟೇ ಏನೇ ಇರ್ಬೋದು, ನಾನು ಅದನ್ನ ಮರೆಯೋಕ್ಕಾಗಲ್ಲ. ಅದು ಬ್ಲೆಸ್ಸಿಂಗ್ ನನ್ಗೆ ಅವ್ರ ಕೈಯಿಂದ ಬಂದಿದ್ದು ಚೆಕ್. ಅಂಡ್ ಮೊದಲನೇ ಸ್ಯಾಲ್ರಿ GST ನೋಡಿರೋದು ನೀವೇ ಅನ್ಸುತ್ತೆ. ಅದ್ ನನ್ನ ಹತ್ರ ಪ್ಯಾನ್ ಕಾರ್ಡ್ ಇರ್ಲಿಲ್ವ ನಾವಾಗ ಮೋಸ್ಟ್ಲಿ. ಆಮೇಲೆಲ್ಲ ಪ್ಯಾನ್ ಕಾರ್ಡ್ ಮಾಡಿಸಿ ಇದು ಮಾಡಿ, ಯಾಕೆಂದ್ರೆ ಆಗ ತುಂಬಾ ರೂಲ್ಸ್ ಫಾಲೋ ಮಾಡ್ತಾರೆ. ಓಕೆ ಮ್ಯಾಮ್, ನಿಮ್ಮ ಮೊದಲ ಸ್ಯಾಲ್ರಿ 100 ರೂಪೀಸ್. ಏನಕ್ಕೆ? ವಾಯ್ಸ್ ಓವರ್ ಕೊಟ್ಟಿದ್ದೆ ನಮ್ಮ ದಾವಣಗೆರೆ ಲೋಕಲ್ ಚಾನಲ್ ಅಲ್ಲಿ. ಒಂದು ಸ್ಕೂಲ್ಗೆ ಹೇಗಿರುತ್ತೆ ಗೊತ್ತಾ, ಏನಂದ್ರೆ ಮಾಡ್ರನ್ ಸ್ಕೂಲ್ ಇದೆ, ಅಕ್ಟೋಬರ್ 22ರಿಂದ ಅಡ್ಮಿಷನ್ಸ್ ಓಪನ್ ಆಗಿದೆ ಅಂತ, ಈ ತರ. ಸೊ ಈ ತರದ್ದು ವಾಯ್ಸ್ ಓವರ್ ಕೊಟ್ಟಿದ್ದೆ. ಅದಕ್ಕೆ 100 ರೂಪೀಸ್ ಕೊಟ್ಟಿದ್ದು. ಸೊ 100 to 200 ನಂಗೆ ಕರೆಕ್ಟ್ ಆಗಿಲ್ಲ, ಮೇ ಬಿ 100. ಯಾವಾಗಿದು? ಲೈಕ್ ಬ್ಯಾಕ್ ಇನ್ ನಾನು ಫಸ್ಟ್ ಇಯರ್ ಇಂಜಿನಿಯರಿಂಗ್ ಇದ್ದಾಗ. ಮೋರ್ ದೆನ್ 10 years ಅಂತೂ ಆಗಿದೆ. ಈಗ ಮ್ಯಾಮಿಂದ ಸ್ಟಾರ್ಟ್ ಮಾಡ್ತೀನಿ. ಫಸ್ಟು ಮನೇಲಿ ಓಡಿಸ್ಕೊಂಡಿದ್ದು. ಐ ಥಿಂಕ್ ನಾನು 4ನೇ ಕ್ಲಾಸ್ ಇದ್ದೆ, ಒಂದು ಸಿಂಗಿಂಗ್ ಕಾಂಪಿಟೇಷನ್ಗೆ ಸ್ಟೇಜ್ ಮೇಲೆ ಹೋಗಿ ಹಾಡದೆ ವಾಪಸ್ ಬಂದಿದ್ದೆ. ಸೊ ಅಪ್ಪ ಅವಾಗ ಹೊಡೆದಿದ್ರು. ಅದು ಹೆಂಗ್ ಹೊಡೆದಿದ್ರು ಅಂದ್ರೆ ಕೋಲ್ ತಗೊಂಡಲ್ಲ, ನಮ್ಮನೇಲಿ ಮೆತ್ತಿಗಿರೋದು ಒಂದು ಸೋಫಾ ಇತ್ತು. ಆ ಸೋಫಾದ ಮೇಲೆ ಎತ್ತೆ ಬಿಸಾಕಿದ್ರು. ಅದಿನ್ನೂ ಖುಷಿ ಆಗ್ತಿರುತ್ತೆ. ಖುಷಿ ಅಲ್ಲ, ಅಯ್ಯೋ ನಂಗೆ ಹೆಂಗ್ ರಿಯಾಕ್ಟ್ ಮಾಡ್ಬೇಕು, ಫುಲ್ ಗಾಬರಿಯಾಗಿ ನೋಡ್ತಾ ಇದ್ದೇನೆ. ಅದು ಇನ್ನೂ ಅದಂಗೆ ಮೈಂಡ್ ಅಲ್ಲಿ ಆಗ್ಲೇ ಕಡಕ್ಕ. ಸೊ ನೀವು ಮೊದಲನೇ ಸಲ ಮನೇಲಿ ಓದೇ ತಿಂದಿದ್ದು? ನಾನು ಬೇಜಾನ್ ಸತಿ ತಿಂದಿದ್ದೀನಿ. ತಲೆಗೆ ಜ್ಞಾಪಕ ಬರೋ ತಕ್ಷಣ ನನಗೆ ಆತರ ಫಸ್ಟ್ ಟೈಮ್ ಅನ್ನೋದು ನೆನಪಾಗ್ತಿಲ್ಲ. ಬಟ್ ನೋಡಿ ಸರ್ರೆ ಹೊಡ್ಸ್ಕೊಂಡವ್ರದಿದೆ. ನಾನು ಏನೋ 2-3 ಸಲ ಒದೆ ಬಿದ್ದವ್ರಿಗೆ ಅಷ್ಟೇ ನೆನಪಿದೆ. ಯಾಕೆಂದ್ರೆ 2-3 ಸತಿ ಆದ್ರೆ 4 ನಾನು ಮಿನಿಮಮ್ ಅಂದ್ರೆ ಒಂದು 60-70 ಸತಿ ಹೊಡ್ಸ್ಕೊಂಡಿರ್ಬೋದು. ಇದೇ ತರ ಏನೋ ಒಂದು ಹೇಳಿದ್ರು. ಅದಕ್ಕೇನೋ ಈಗ ಚಿಕ್ಕ ವಯಸ್ಸಲ್ಲಿ ಎಲ್ಲಾರು ಹೇಳ್ತಾರಲ್ಲ, ಜವಾಬ್ ಕೊಡ್ಬೇಡ ಅಂತ. ನಾವು ಸ್ವಲ್ಪ ಜವಾಬ್ ಕೊಡ್ತಾ ಇದ್ವಿ ಮನೇಲಿ. ಏನ್ ಹೇಳಿದ್ರೆ ಅದಕ್ಕೊಂದು ಲಾಜಿಕ್ ಹೇಳೋದು. ಊಟ ಮಾಡೋ ಅಂದ್ರೆ ನಾವು ಮಾಡಲ್ಲ, ಅದಕ್ಕೇನೋ ಮಾಡಲ್ಲ ಅಂದ್ರೆ ಓಕೆ, ಅದಕ್ಕೆ ಇನ್ನೊಂದೇನೋ ಹೇಳಿದ್ರೆ ಸರಿಯಾಗಿ ಬೀಳ್ತಾವಲ್ಲ. ಆಗ ನಮ್ಮ ತಾಯಿ ನನ್ಗೆ ಹೊಡೆದಿಲ್ಲ, ನಮ್ಮ ತಂದೆನೂ ನಂಗೆ ಹೊಡೆದಿಲ್ಲ ಜಾಸ್ತಿ. ನಮ್ಮ ತಾತ ಇನ್ಸ್ಪೆಕ್ಟರ್, ಅವ್ರು ಬರೀ ವಾಯ್ಸಲ್ಲೇ ಎದುರಿಸ್ಬಿಡೋರು. ನನ್ನ ಚಿಕ್ಕ ವಯಸ್ಸಿನ ಸಾಕಿದೆ ನಮ್ಮ ಅಜ್ಜಿ, ನಮ್ಮ ತಾಯಿಯವರ ತಾಯಿ. ಸೊ ಅವ್ರು ನನಗೆ ಇಡೀ ಲೈಫಲ್ಲಿ ಇವತ್ತು ನನಗೆ ಎಷ್ಟು ವಯಸ್ಸಿದೆ, ನಾನು ಹುಟ್ಟಿದಾಗಿಂದ ಒಂದೇ ಒಂದ್ಸತಿ ಹೊಡೆದಿದ್ದಾರೆ ಅವರು. ಅದೊಂದೇ ನನಗೆ ಹೊಡೆತಾ, ಒಂದು ಪ್ರೀತಿಯಿಂದ ಹೊಡೆತ ಅಂದ್ರೆ ಅದೊಂದೇ ನೆನಪು ಬರೋದು. ಯಾಕೆಂದ್ರೆ ಏನೋ ಒಂದು ಸ್ಕೂಲ್ ವಿಚಾರದಲ್ಲಿ ಸುಳ್ಳು ಹೇಳ್ಬಿಟ್ಟಿದ್ದೆ. ಮಾರ್ಕ್ಸ್ ಕಾರ್ಡ್ ಎಲ್ಲ ಏನೋ ಸ್ವಲ್ಪ ಮಾಡಿ ಅದು ಅವ್ರಿಗೆ ತುಂಬಾ ಮನ್ಸಿಗೆ ಬೇಜಾರಾಗಿ ಅವತ್ತು ಸುಮ್ಮನಿರಿ ಮೇಡಮ್, ಫೋರ್ಜರಿ ಏನಿಲ್ಲ, ಮಾರ್ಕ್ಸ್ ಕಾರ್ಡ್ ಕಮ್ಮಿ ಮಾರ್ಕ್ಸ್ ಇಲ್ಲ ಮೇಡಮ್. ನಾನು ಆಗೆಲ್ಲ ಸ್ಕೂಲ್ ನಮ್ಗೆ ಕೈಲ ಮಾರ್ಕ್ಸ್ ಕಾರ್ಡ್ ಕೊಡೋರು, ನಾವೇ ತಗೊಂಡೋಗಿ ಪೇರೆಂಟ್ಸ್ ತೋರಿಸಿ ಸೈನ್ ಹಾಕ್ಸ್ಕೊಂಡು ತಗೊಂಡೋಗಿ ಕೊಡ್ಬೇಕು. ಅದಕ್ಕೆ 1 ವಾರ ಟೈಮ್ ಇರುತ್ತೆ. ನಾನು 1 ತಿಂಗಳಾದ್ರೂ ತೋರಿಸಿಲ್ಲ, ಮನೇಲಿ ತೋರಿಸಿಲ್ವಲ್ಲ ಅನ್ನೋ ವಿಚಾರ ಅವ್ರಿಗೆ ಗೊತ್ತಾದ್ಮೇಲೆ ಅವರು ತುಂಬಾ ಎಮೋಷನಲಿ ಬೇಜಾರಾಯ್ತು ಅವ್ರಿಗೆ. ಅಯ್ಯೋ, ನಾನು ಫೇಲ್ ಆದ್ರೂ ನಾವು ಬೈತಾ ಇರ್ಲಿಲ್ಲ,
ಮುಚ್ಚಿಟ್ಬಿಟ್ನಲ್ಲ ಅಂತ ಅವ್ರಿಗೆ ನಮ್ಮ ಅಜ್ಜಿ ನಾನು ಹೊಡೆದಿದ್ದು ಅದೊಂದು ಫಸ್ಟ್ ಇನ್ಸಿಡೆಂಟ್. ಬಟ್ ಇವತ್ತು ನಾನು ಈ ಥರ ಇರೋದಕ್ಕೆ ಅವ್ರ ಕಾಂಟ್ರಿಬ್ಯೂಷನ್ ಇರೋದು. ಯಾಕೆಂದರೆ ನನಗೆ ಮದರ್ ಒಂದು ಕಡೆ ಆದರೆ ನಮ್ಮ ಮದರ್ಗೆ ಮದರ್ ಅವರು ಇನ್ನೂ ಜಾಸ್ತಿ ಎಮೋಷನ್ ಅವ್ರ ಜೊತೆ. ಸೊ ಫಸ್ಟ್ ಸ್ಯಾಂಡಲ್ವುಡ್ ಕ್ರಶ್ ರಮ್ಯಾ ಅವರು. ರಮ್ಯಾ ಅವರು ಮೋಸ್ಟ್ಲಿ ಆಲ್ಮೋಸ್ಟ್ ತುಂಬ ಜನ ಕೇಳಿದ್ದೀನಿ ಇದು. ಆಲ್ಮೋಸ್ಟ್ ನನಗೂ ಅಷ್ಟೇ, ಬಟ್ ಆಲ್ಮೋಸ್ಟ್ ನಾನು ಕೇಳಿರೋ ಗೆಸ್ಟಲ್ಲೆಲ್ಲ ರಮ್ಯಾ ಅವ್ರನ್ನೇ ಹೇಳ್ತಾರೆ, ಮೋಸ್ಟ್ 90% ಅಟ್ಲೀಸ್ಟ್. ಮ್ಯಾಮ್ ನಿಮಗೆ ಫಸ್ಟ್ ಅಂಡ್ ಲಾಸ್ಟ್ ರಾಜ್ಕುಮಾರ್. ಫಸ್ಟ್ ಕ್ರೇಜಿ ಫ್ಯಾನ್ ಎನ್ಕೌಂಟರ್. ಅಯ್ಯೋ, ನಾನು ನಾಗಕನಿಕೆ ಸೀರಿಯಲ್ ಮಾಡ್ತಿದ್ದೆ ಆವಾಗ. ಇಷ್ಟಿಷ್ಟು ಉದ್ದ ಮೆಸೇಜಸ್ಸು, ಆಮೇಲೆ ಗಾಡಿ ಮೇಲೆ ಲೆಟರು, ಚಾಕ್ಲೇಟು. ಒಂದು ತಿಂಗಳು ತಲೆ ಕೆಟ್ಟೋಗ್ಬಿಟ್ಟಿತ್ತು, ಯಾರಿದು, ಯಾರು ಮಾಡ್ತಾ ಇರೋದು, ಯಾರು ಮಾಡ್ತಾರೆ. ಕೊನೆಗೂ ನಂಗೆ ಇವತ್ತಿಗೂ ಗೊತ್ತಿಲ್ಲ ಆ ಮನುಷ್ಯ ಯಾರು ಅಂತ. ಆಮೇಲೆ ಮನೆ ಚೇಂಜ್ ಆಯಿತು ನಂದು. ಮೇ ಬಿ ಪಾಪ ಹುಡುಗನೋ ಗೊತ್ತಿಲ್ಲ, ಮನೆ ಚೇಂಜ್ ಆಗಿದ್ದು ಗೊತ್ತಾಗಿಲ್ಲ ಅನ್ಸುತ್ತೆ, ಅಲ್ಲಿಗೆ ಸ್ಟಾಪ್ ಆಯಿತು. ಸೊ ಅದು ಒಂಥರ ಎವ್ರಿ ಎಪಿಸೋಡ್ದು ಬರಿತಾ ಇದ್ದಾನೋ ಇದ್ಲೂನೋ ಗೊತ್ತಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಯಾರು ಹುಡುಗ ಪಾಪ ಈಗ ಇಂಟರ್ವ್ಯೂ ನೋಡ್ತಾ ಇದ್ರೆ ಮ್ಯಾಮ್ ತುಂಬ ಮಿಸ್ ಮಾಡ್ಕೊತಾರೆ. ಸೊ ಅಥರ್ವ ಸಿನಿಮಾ ಆದಮೇಲೆ ನಿಮ್ಗೆ ಯಾವ್ದಾದ್ರು ಈ ಥರದ ಎನ್ಕೌಂಟರ್ ಆಗಿದೆ ಸರ್? ಅಥರ್ವ ಸಿನಿಮಾ ಆಗಿ ಹೊಸ್ತ್ರಲ್ಲಿ ಆಗಲಿಲ್ಲ ನನಗೆ. ಅಥರ್ವ ಸಿನಿಮಾ ಎಲ್ಲ ರಿಲೀಸ್ ಆಗಿ ಅದು ಆ್ಯಕ್ಚುಲಿ ಹಿಂದಿಲೆಲ್ಲ ತುಂಬಾ ವೈರಲ್ ಆಯ್ತು ಸಿನಿಮಾ. ಅಲ್ಲಿ 35 ಮಿಲಿಯನ್ ವ್ಯೂಸ್ ಹೋಯ್ತು. ಅಪ್ಲೋಡ್ ಮಾಡಿ ಲೈಕ್ 3 monthsಗೆ 35 ಮಿಲಿಯನ್ ವ್ಯೂಸ್ ಹೋಗಿ ಅದು ತುಂಬಾ ಜನಕ್ಕೆ ರೀಚ್ ಆಗಿತ್ತು. ನನಗೆ ಒಂದ್ಸತಿ ನಾನು ಇಲ್ಲಿಂದ ನಾರ್ತ್ ಇಂಡಿಯಾ ಟೂರಲ್ಲಿ ಇದ್ದೆ ನನ್ನ ಫ್ಯಾಮಿಲಿ ಜೊತೆ. ಅವಾಗ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಪಟಾರ್ ಅಂತ ಒಂದು ಮೆಸೇಜ್ ಬಂತು ಅನ್ನೋನ್ ನೇಮ್ ಇಂದ. ನನಗೆ ಇನ್ಸ್ಟಾಗ್ರಾಮ್ ಎಲ್ಲ ನಾನು ತುಂಬಾ ಕಮ್ಮಿ, ನನಗೆ ಅಷ್ಟೊಂದು ಸೋಷಿಯಲ್ ಅಲ್ಲಿ ನಾನು ಆಕ್ಟಿವ್ ಇಲ್ಲ, ಬಟ್ ಯೂಸ್ ಮಾಡ್ತಿದ್ದೆ. ಒಂದು ಫ್ಯಾನ್ ಲಿಟ್ರಲಿ ನನ್ನ ಸ್ಕ್ರೀನ್ ಏನಿದೆ ಆ ಸ್ಕ್ರೀನ್ನ ಸ್ಕ್ರಾಲ್ ಮಾಡಬೇಕು 2ರಷ್ಟು ಅಷ್ಟುದ್ದ ಮೆಸೇಜ್ ಟೈಪ್ ಮಾಡಿದ್ರು. ಎಷ್ಟು ಚೆನ್ನಾಗಿ ಅವರು ಸಿನಿಮಾನ ನೋಡಿ ರಿವ್ಯೂ ಮಾಡಿ ಕಳಿಸಿದ್ರು ಅಂದ್ರೆ ನನಗೆ ನಂದು ಒಂದೊಂದು ಸೀನಲ್ಲೂ ವಾಟ್ ಈಸ್ ಗುಡ್ ಅನ್ನೋದನ್ನ ಅಪ್ರಿಷಿಯೇಟ್ ಮಾಡಿ ನನಗೆ ಚಾಟ್ ಇದೆ, ಬೇಕಾದ್ರೆ ಆಮೇಲೆ ತೋರಿಸ್ತೀನಿ. ಆ ಸ್ಕ್ರೀನ್ ಶಾಟ್ ಹೊಡೆದಿಟ್ಕೊಂಡಿದ್ದೀನಿ. ಅಷ್ಟು ಚೆನ್ನಾಗಿ ರಿವ್ಯೂ ಅಂದರೆ ಯಾವ ರಿವ್ಯೂ ಮಾಡೋ ಅಂಥವ್ರು ಕೂಡ ಮಾಡೋಕ್ಕಾಗಲ್ಲ. ಅಷ್ಟು ಚೆನ್ನಾಗಿ ರಿವ್ಯೂ ಮಾಡಿ ಸಿನಿಮಾ ರಿವ್ಯೂ ಆದಮೇಲೆ ಪರ್ಸ್ನಲ್ ಆಗಿ ನನ್ನನ್ನು ಅಪ್ರಿಷಿಯೇಟ್ ಮಾಡಿ ನನಗೆ ಆ ಮೆಸೇಜ್ನ ಕಳಿಸಿದ್ರು. ನನ್ನ ಇನ್ಸ್ಟಾಗ್ರಾಮಲ್ಲಿ ಹುಡುಕಿ ಇದೇ ಹೀರೋ ಈ ಇನ್ಸ್ಟಾಗ್ರಾಮ್ ಇವಂದೇನೆ ಇದು. ನಾನು ವೆರಿಫಿಕೇಶನ್ ಇಲ್ಲ ಏನಿಲ್ಲ ಇನ್ಸ್ಟಾಗ್ರಾಮ್, ಆದ್ರೂ ನಾನೇನು ಕನ್ಫರ್ಮ್ ಆಗಿ ಐ ಥಿಂಕ್ ಆ ಮೆಸೇಜ್ ಟೈಪ್ ಮಾಡೋಕ್ಕೆ ಒಂದು ಅರ್ಧ ದಿನ ತೊಗೊಂಡಿರ್ತಾರೆ, ಯೋಚನೆ ಮಾಡಿ ಟೈಪ್ ಮಾಡಬೇಕಂದ್ರೆ, ಕೂತ್ಕೊಂಡು ಥಿಂಕ್ ಮಾಡಿ ಏನು ಬರೀಬೇಕಂತ. ಸೊ ಐ ಥಿಂಕ್ ದಟ್ ಈಸ್ ಒನ್ ಆಫ್ ದ ವೆರಿ ಕ್ಲೋಸ್ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದ್ರೆ ಅವ್ರು ನಾನು ಲೈವ್ ಆಗಿ ನೋಡಿಲ್ಲ. ತುಂಬ ಹಾರ್ಟ್ಗೆ ಟಚ್ ಆಗುವಂಥದ್ದು. ಒಬ್ಬ ಕಲಾವಿದನಿಗೆ ಅಪ್ರಿಸಿಯೇಷನ್ ಅನ್ನೋವಂಥದ್ದು ಒಂದು ಆಕ್ಸಿಜನ್ ಥರ. ಐ ಕ್ಯಾನ್ ನೆವರ್ ಫರ್ಗೆಟ್. ಮೆಸೇಜ್ನ ಫರ್ಗೆಟ್ ಮಾಡಲ್ವಾ ನೀವು ಅನ್ನೋದಲ್ಲ. ಯಾವುದೇ ಮನುಷ್ಯನ್ಗೆ ಅವ್ನು ಒಳ್ಳೆತನನೇ ಹೇಳ್ತಾ ಹೋದಾಗ ಅವ್ನು ಇನ್ನೂ ಬೆಟರ್ ಆಗಕ್ಕೆ ಪ್ರಯತ್ನ ಪಡ್ತಾನೆ. ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತೀನಿ, ನೀವು ಒಂದು ಯೂಟ್ಯೂಬ್ ವಿಡಿಯೋ ನೋಡಿದಾಗ ಆಗಿರ್ಬೋದು, ಯಾರ್ದಾದ್ರು ಇಂಟರ್ವ್ಯೂಸ್ ನೋಡಿದಾಗ, ಯಾರ್ದೋ ಒಬ್ರ ಬಗ್ಗೆ ಅವ್ರ ಲೈಫಲ್ಲಿ ಅಲ್ಲಿ ಅವಾಗ ಏನ್ ನಡೀತಿರುತ್ತೋ, ಪಾಪ ಅವ್ರ ಮನಸ್ಥಿತಿ ಏನಿರುತ್ತೋ, ಅವ್ರ ಸುತ್ತ ಏನು ಗೊತ್ತಿರಲ್ಲ, ಜಸ್ಟ್ ಅದಷ್ಟೇ ಫ್ರೇಮ್ ನೋಡ್ತಿರ್ತೀರಾ ನೀವು. ಸೊ ಒಳ್ಳೇದನ್ನ ಹೇಳ್ದಾಗ ಒಬ್ಬ ವ್ಯಕ್ತಿ ಬಗ್ಗೆ ಇನ್ನೂ, ಈಗ ಒಬ್ರು ನಿಮ್ಮನ್ನ ತುಂಬಾ ನಮ್ದಾಗ ನಮ್ಗೆ ಇನ್ನೂ ಅನ್ಸುತ್ತೆ ಅಯ್ಯೋ ಮೋಸ ಮಾಡಬಾರ್ದು, ಇನ್ನೂ ಒಳ್ಳೆ ಇನ್ನು ಬೆಟರ್ ಹ್ಯೂಮನ್ ಬೀಯಿಂಗ್ ಆಗ್ಬೇಕು ಅನ್ಸುತ್ತೆ, ಆ ತರ ಆಗತ್ತೆ. ಸೊ ಯಾರೇ ಆಗ್ಲಿ ಇನ್ನೊಬ್ರ ಬಗ್ಗೆ ಒಳ್ಳೇದನ್ನ ಇಲ್ಲ ಅಂದ್ರೆ ಮಾತಾಡದೆ ಇರೋದು ವಾಸಿ. ಇಫ್ ಯು ಡೋಂಟ್ ಲೈಕ್, ಡೋಂಟ್ ಟಾಕ್. ನೆಗೆಟಿವ್ ಹೇಳ್ತಾ ಹೋದಾಗ ನೆಗೆಟಿವ್ ಜಾಸ್ತಿ ಆಗುತ್ತೆ, ಪಾಸಿಟಿವ್ ಹೇಳ್ತಾ ಹೋದ್ರೆ ಪಾಸಿಟಿವ್ ಜಾಸ್ತಿ ಆಗುತ್ತೆ. ಆಕ್ಚುಲಿ ಮಾತಾಡೋರ್ ಬದುಕಲ್ಲಿ ತುಂಬಾ ನೆಗೆಟಿವಿಟಿ ಸುತ್ತತ್ತೆ. ಬಿಕಾಸ್ ಅವ್ರಿಗೆ ಬರೀ ನೆಗೆಟಿವೇ ಒಬ್ಬರಲ್ಲಿ ನೆಗೆಟಿವೇ ನೋಡಿ ಅವ್ರ ಸುತ್ತಮುತ್ತ ಎಷ್ಟು ಒಳ್ಳೆ ವಿಷಯ ನಡೀತಾ ಇದ್ರು ಪಾಪ ಅವ್ರಿಗೆ ಅದು ಅರಿವೇ ಆಗಲ್ಲ. ಬರೀ ನೆಗೆಟಿವೇ ಇರ್ತಾರೆ. ಐ ಹ್ಯಾವ್ ಸೀನ್ ಸಚ್ ಪೀಪಲ್. ಅವ್ರ ಕೈಯಲ್ಲಿ ಐಫೋನ್ ಇರುತ್ತೆ, ಅವ್ನು ಯಾವೊಂದೋ ಫೋನ್ ಕೆಟ್ಟೋಗಿರುತ್ತೆ ಅನ್ಕೊಳ್ಳಿ, ಆ ಫೋನಿಗೆ ಬೈತಾ ಇರ್ತಾರೆ. ಅವ್ರ ಕೈಯಲ್ಲಿ ಐಫೋನ್ ಇದೆ ಅಂತಾನೆ ಮರ್ತು ಬಿಡ್ತಾರೆ. ಅಂಡ್ ಸ್ಯಾಂಡಲ್ವುಡ್ ಮೊದಲ ಸ್ನೇಹಿತ ಅಥವಾ ಸ್ನೇಹಿತೆ? ನನಗೆ ಮೊದಲನೇ ಸ್ನೇಹಿತ ಅಥವಾ ಸ್ನೇಹಿತೆ, ನನಗೆ ಮೊದಲು ಅನ್ನೋದು ಬಂದ್ರೆ ಐ ವಾಂಟ್ ಟು ಗಿವ್ ಇಟ್ ಟು ಚಿರು. ಕಸಿನ್ ಅನ್ನೋದು ಬೇರೆ, ಬಟ್ ನಾನು ತುಂಬಾನೇ ಐ ಯೂಸ್ ಟು ಟ್ರೀಟ್ ಹಿಮ್ ವೆರಿ ಕ್ಲೋಸ್. ತುಂಬ ವಿಚಾರಗಳು ಹಂಚ್ಕೊಂಡಿದ್ದೆ. ನನ್ನ ಪರ್ಸನಲ್ ಲೈಫ್ ಐ ಶೇರ್ಡ್ ವಿತ್ ಚಿರು. ಸುಮಾರು ಗೊತ್ತಿಲ್ಲದಿರೋ ವಿಚಾರಗಳನ್ನ, ಯಾರಿಗೂ ಗೊತ್ತಿಲ್ಲದಿರೋ ವಿಚಾರಗಳನ್ನ ಚಿರು ಹತ್ರ ಹೇಳ್ತಿದ್ದೆ. ಸೊ ಆ ಸ್ಥಾನ ನಾನು ಚಿರು ಅವ್ರಿಗೆ ಕೊಟ್ರೆ, ಬಿಕಾಸ್ ಐ ಸ್ಟಿಲ್ ಫೀಲ್ ಇಸ್ ಪ್ರೆಸೆನ್ಸ್. ನಾನು ಕೆಲವೊಂದು ವಿಚಾರಗಳು ಅವರಿಂದ ಕಲ್ತಿರೋದಿದೆ. ಸೊ ಆ ಪ್ರೆಷಿಯಸ್ ಯಾವ್ದಾರಿದ್ರೆ ಫ್ರೆಂಡ್ ಸ್ಯಾಂಡಲ್ವುಡ್ ಅಲ್ಲಿ ಅಂತ ಬಂದಾಗ ಮೊದಲು ಚಿರು ಅವ್ರಿಗೆ ಕೊಟ್ರೆ ಅದು ಸೂಕ್ತ. ಓಕೆ ಮ್ಯಾಮ್, ನಿಮ್ಮ ಮೊದಲ ಸ್ನೇಹಿತ ಅಥವಾ ಸ್ನೇಹಿತೆ?
ಫ್ರೆಂಡ್ ಅಂತ ನಂಗೆ ಯಾರೂ ಇಲ್ಲ, ಬಟ್ ತುಂಬಾ ಹತ್ರ ಆದವ್ರು ತುಂಬಾ ಜನ ಇದ್ದಾರೆ. ಸೊ ಒಬ್ರು ಹೆಸರು ಹೇಳಕ್ಕೆ, ಸ್ಯಾಂಡಲ್ವುಡ್ಗೆ ಬಂದಾದ್ಮೇಲೆ ವಾವ್ ಅಂತ ಅನ್ಸಿದ್ದು ಏನಪ್ಪ ಇದು ಸ್ಯಾಂಡಲ್ವುಡ್ ಹಿಂಗ ಅಂತ ಅನ್ಸೋ ಥರದ ಮೂಮೆಂಟ್? ಅಲ್ಲ ಫಸ್ಟ್ ಇಂದನೂ ಹಂಗೆ ಅನ್ಸುತ್ತೆ. ಬಿಕಾಸ್ ಹೊರಗಿಂದ ನಿಂತ್ಕೊಂಡು ನೋಡಿದಾಗ ಅನ್ಸುತ್ತೆ. ಇಲ್ಲ, ಲೈಫಲ್ಲಿ ನಾನು ಯಾವತ್ತು ಶೂಟಿಂಗೇ ನೋಡದೇ ಇರೋ ಹುಡುಗಿ ನಾನು. ಸೊ ಫಸ್ಟ್ ಆಫ್ ಆಲ್ ನನ್ನ ಶೂಟಿಂಗ್ ಫಸ್ಟ್ ಡೇ ಹೋದಾಗ್ಲೇ ವಾವ್ ಅನ್ಸಿತ್ತು ನನಗೆ. ವಾವ್, ಇಷ್ಟೊಂದು ಲೈಟ್ಸು, ಇಷ್ಟೊಂದು ಕ್ಯಾಮ್ರಾ, ಓ ಇಷ್ಟೊಂದು ಜನನ ಅಂತ ಫಸ್ಟ್ ಡೇ ಇಂದಾನೇ ವಾವ್ ಫ್ಯಾಕ್ಟರ್ ಶುರು ಆಗಿದೆ. ಸರ್ ನಿಮ್ಗೆ ಸಿನಿಮಾ ಇಟ್ ಸೆಲ್ಫ್ ಇಸ್ ವಾವ್. ಆ ವಾವ್ ಅಂತ ಅನ್ಸಿದಕ್ಕೇನೆ ಒಳಗೆ ಬಂದಿದ್ದು. ಆ ಎನರ್ಜಿ ಇದೆಯಲ್ಲ ಸಿನಿಮಾದು, ಆ ಸಿನಿಮಾ ಅನ್ನೋ ಎನರ್ಜಿ ಈಗ ನಾನು ಹೊರಗಡೆ ಎಷ್ಟೇ ಸುಸ್ತಿರ್ಬೋದು ಏನೇ ಇರ್ಬೋದು, ಅದು ಕಾರಿಂದ ಇಳಿಯೋವರೆಗಷ್ಟೇ. ಇಳಿದು ಇಲ್ಲಿ ಇಂಟರ್ವ್ಯೂ ಮಾಡ್ತಿದ್ರೆ ಶೂಟಿಂಗ್ ಮಾಡ್ತಾ ಇದೀವಿ ಅಂದ್ರೆ ಆ ಬರುತ್ತಲ್ಲ ಎನರ್ಜಿ, ಅದು ನನಗೆ ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ. ಆ ಎನರ್ಜಿನೇ ವಾವ್, ನನಗೆ ಆ ವಾವ್ ಫ್ಯಾಕ್ಟರ್ ಅದು. ಸೊ ಫಸ್ಟ್ ಆಕ್ಸಿಡೆಂಟ್ ನಿಮ್ಮ ಲೈಫಲ್ಲಿ ಆಗಿದ್ದು? ಮಾರ್ಷಲ್ ಆರ್ಟ್ಸ್ ಮಾಡುವಾಗಾಗಿತ್ತು. ವೆಹಿಕಲ್ ಆಕ್ಸಿಡೆಂಟ್ ತರ ಏನಲ್ಲ ಅದು. ನಾನು ಸ್ವಲ್ಪ ಹೈಟ್ ಇದ್ದೆ ಜಾಸ್ತಿ ಅಂತ ಹೇಳ್ಬಿಟ್ಟು ನನಗಿಂತ 2 years ಸೀನಿಯರ್ಸ್ ಜೊತೆ ನನ್ನ ಸ್ಪ್ಯಾರಿಂಗ್ ಬಿಟ್ಟು ಅವ್ನು ನನಗೆ ಹೊಡೆದು ಬೋನೆ ಮುರಿದೋಗಿತ್ತು ನಂದು. ಸೊ ಅದೊಂದು ಜ್ಞಾಪಕ ಬರುತ್ತೆ. ಆಕ್ಸಿಡೆಂಟ್ ಅಂದ್ರೆ ಅದೊಂದೇನೆ. ನಿಮ್ಗೆ? ನಾನು ಹೆವಿ ಆಕ್ಸಿಡೆಂಟ್ಗಳಿದ್ದಾವೆ. ಯಾವುದೇ ನೀವು ಮಾಡಿರೋದು ಅವ್ರು ಮಾಡಿರೋದ? ಆಕ್ಸಿಡೆಂಟ್ ಅಂದ್ರೆ ಈ ತರ ಹೇಳ್ತಿರೋದು, ಬಿದ್ದಿರೋದು ಅವೆಲ್ಲ. ಬಟ್ ವೆಹಿಕಲ್ ಆಕ್ಸಿಡೆಂಟ್ ಅಂದ್ರೆ ಇಲ್ಲಿದೆ ನೋಡಿ, ಈಗಲೂ ಸ್ಟಿಚಸ್ ಇದೆ ನಂಗೆ. ಈಗಲೂ 7-8 ಸ್ಟಿಚ್ ಬಿದ್ದಿತ್ತು ಈಗ ಫುಲ್ಲು. ಹೌದು, ಅದು ನಾನು 10ನೇ ಕ್ಲಾಸ್ ಇದ್ದೆ. ಅವಾಗ ನಮ್ಮನೆ ಹತ್ರ ಏನು ಅಂದ್ರೆ ಈ ಕಡೆ ಮನೆಗೆ ಹೋಗಕ್ಕಿಂತ ಮುಂಚೆ 2 ಕಟ್ಟೆ ಇತ್ತು. ಕಟ್ಟೆಲೆಲ್ಲ ಹುಡುಗರು ಕೂರ್ತಿದ್ರು. ಇವಾಗ ನಂಗೆ ಅಷ್ಟು ಡೇರಿಂಗ್ ಎಲ್ಲ ಇರ್ತಿರ್ಲಿಲ್ಲ. ಅವಾಗೆಲ್ಲ ಸ್ವಲ್ಪ ಒಂಥರ, ಇವಾಗಾದ್ರೆ ನಮ್ಮ ಪಾಡಿಗೆ ನಾವು ಹೋಗ್ತೀವಿ, ಪಾಪ ಅವ್ರೇನ್ ಮಾಡ್ತಾರೆ ಅಂತ. ಅವಾಗ ಏನೋ ಒಂದು ಹೆದರಿಕೆ, ಏನ್ರು ಅಂದ್ಬಿಟ್ರೆ, ರ್ಯಾಂಕ್ ಮಾಡ್ಬಿಟ್ರೆ, ಆ ಥರದ್ದೆಲ್ಲ ಇತ್ತು. ಪಾಪ ಅವ್ರು ಯಾರೋ ಹಂಗಿರ್ಲಿಲ್ಲ, ಅವ್ರ ಪಾಡಿಗೆ ಅವ್ರು ಕೂತಿರ್ತಿದ್ರು ಕೆಲಸ ಇಲ್ಲದೆ. ನಾವು ಸುಮ್ಮನೆ ಹಿಂಗೆ ಹೋಗ್ಬೇಕಾದ್ರೆ ಆ ಕಡೆ ನೋಡಿದ್ರೆ ಎಲ್ಲಿ ಏನಾಗ್ಬಿಡುತ್ತೋ ಅಂತ ಗಾಡಿನ ಹಿಂಗೆ ತಗೊಂಡೋದೆ. ಆ ಕಡೆಯಿಂದ ಬಂದು ಆಟೋ ಗುದ್ಬಿಡ್ತು. ಸೊ ಅವಾಗ ಆಗಿತ್ತು. ಓಕೆ. ಆ್ಯಂಡ್ ಮೊದಲನೇ ಪ್ರಪೋಸಲ್ ನಿಮ್ಮ ಲೈಫಲ್ಲಿ ಬಂದಿತ್ತು ಯಾವಾಗ? ಫಸ್ಟ್ ಇಯರ್ PUC. ಹೌದು. ಎನಿ ಫ್ಯಾಂಟಸಿ ಒಂಥರ? ಗಣೇಶ ಐಡಲ್ ಒಳಗಡೆ ಲೆಟರ್ ಇಟ್ಬಿಟ್ಟು, ಒಂದು ಆ್ಯಪಲ್ ಇಟ್ಬಿಟ್ಟು, ಗಣೇಶ ನೀನೇ ನೋಡ್ಕೊ ಅಂತ. ನಂದು ಬ್ಲೂ ಲೇಡಿ ಬರ್ಡ್ ಸೈಕಲ್. ಅವಾಗ ಸೈಕಲ್ ಮುಂದ್ಗಡೆ ಬುಟ್ಟಿಲಿ ಇಟ್ಬಿಟ್ಟು ಹೋಗಿದ್ದು. ಸೊ ಅದು ಫಸ್ಟ್ ಪ್ರಪೋಸ್. ಅದಾರು ಗೊತ್ತಾಯ್ತಾ ಯಾರು ಅಂತ? ಹಾ, ಗೊತ್ತಾಯ್ತು. ಆಮೇಲೆ ಏನ್ ಹೇಳಿದ್ರಿ ಅವ್ರಿಗೆ? ಇಲ್ಲ, ಅಯ್ಯೋ ಎಲ್ಲಿದೆ ಅಲ್ಲ, 80s 90s ಕಿಡ್ಗಳ ಹಣೆ ಬರ ಗೊತ್ತಿರುತ್ತೆ, ಮಾತಾಡ್ಸಿದ್ರೇನೆ. ಇವಾಗ ಅವನು ಮೋಸ್ಟ್ಲಿ ಇಲ್ಲ, ಇವಾಗೆಲ್ಲ ಹುಡ್ಗಂಗ್ ಮದ್ವೆ ಆಗಿ ಮಕ್ಳಾಗೆಲ್ಲ ಹಳೇದಾಗೋಗಿದೆ ಬಿಡಿ. ಬಟ್ ನೀವೇನು ರೆಸ್ಪಾಂಡ್ ಮಾಡಲೇ ಇಲ್ಲ ಅದಕ್ಕೆ? ನನಗೆ ಯಾರು ಪ್ರಪೋಸ್ ಮಾಡಿಲ್ಲ, ನಾನೇ ಹೋಗಿ ಪ್ರಪೋಸ್ ಮಾಡಿದೀನಿ ಅಷ್ಟೇ. ನನಗೆ ಯಾರಿಗೆ ಪ್ರಪೋಸ್ ಮಾಡಿದೀನಿ ಅವ್ರನ್ನೇ ಮದುವೆ ಆಗಿದ್ದೀನಿ. ನಾನು ಮಾಡಿರೋದೇ ಒಂದು ಪ್ರಪೋಸ್. ಫ್ಯಾಂಟಸಿ ಆಗಿ ಮಾಡಿದ, ವೆರಿ ಸಿಂಪಲ್. ನನಗೆ ಅವಾಗ ಫ್ಯಾಂಟಸಿ ಅನ್ನೋ ಕಾನ್ಸೆಪ್ಟ್ ಎಲ್ಲ ನಮ್ಗೇನು ಎಕ್ಸ್ಪೋಜರ್ ಕಮ್ಮಿ. ನಾವು ಸ್ಕೂಲಲ್ಲಿ ಆಕ್ಚುಲಿ ನಮ್ಗೆ 80s 90s ವರ್ಗ ತುಂಬಾ ಇದು ಇರ್ಲಿಲ್ಲ. ನೀವ್ ಈಗ ಕೇಳಿ, ಭಯ ಇರ್ತಿತ್ತು. ಆಮೇಲೆ ಬರೀ ಒಂಚೂರು ಮಾತಾಡ್ಸಿದ್ರೇನೆ ದೊಡ್ಡ ಇಶ್ಯೂ ಆಗ್ಬಿಡೋದು ಮನೇಲಿ. ಅಯ್ಯೋ ಮಾತಾಡ್ಸಿದಕ್ಕೆ ಹಿಂಗ ಹಾಳಾಗೋಗ್ಲಿ ಬಿಡು ಅಂತ. ಅಲ್ಲ, ಆಕ್ಚುಲಿ ಹಂಗೆ ಇರ್ತಿತ್ತು. ಹೇಳಿದ್ ನಿಜ. ನಮ್ ಮನೆಗೆ ನನ್ನನ್ನು ಹಾಳು ಮಾಡ್ಬೇಕಂದ್ರೆ ನನ್ನ ಫ್ರೆಂಡ್ ಏನ್ ಮಾಡೋನಂದ್ರೆ, ಅವ್ರ ಅಕ್ಕನ ಕೈಲಿ ಫೋನ್ ಮಾಡಿಸ್ಬಿಟ್ಟು ಪವನ್ ಇಲ್ವಾ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿಸ್ಬಿಟ್ಟು. ಅದೇ, ಅಯ್ಯೋ ಬರೀ ಏನ್ ಗೊತ್ತಾ, ಬೈ ಮಿಸ್ಟೇಕ್ ಆಗಿ ಯಾವ್ದಾರ ಒಂದ್ ರಾಂಗ್ ನಂಬರ್ ಮನೆಗ್ ಬಂದ್ರು ಅದೊಂಥರ ಮನೇಲೆಲ್ಲ ಡೌಟ್ಫುಲ್ ಆಗಿ ಆ ತರ ಇತ್ತು. ಭಯ ಇತ್ತು ಅವಾಗ. ಇವಾಗಾದ್ರೆ ಅಯ್ಯೋ, ಇವಾಗ ಅಪ್ಪ ಅಮ್ಮನೇ ಬಿಡೋತ್ಲಾಗೆ ಏನು ಹಂಗೆಲ್ಲ ಮಾಡ್ಬೇಡ, ಚಿಲ್. ನಾವು ನಿನ್ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ಸ್ ಯಾರು ಇಲ್ವಾ ಅಂತ. ಸೊ ನಮ್ಗೆ ಅಷ್ಟು ಎಕ್ಸ್ಪೋಜರ್ ಇರ್ಲಿಲ್ಲ. ನಾನು ಅಲ್ಲ, ಇಲ್ದೇ ಇರೋದು ಒಂದ್ ರೀತಿ ಒಳ್ಳೇದಾಯ್ತು. ಒಳ್ಳೆ ಹೆಂಡತಿಯರು ಗಂಡಂದ್ರು ಸಿಗ್ತಾ ಇದಾರೆ ನಮ್ಗೆ. ನೆಕ್ಸ್ಟ್ ಐ ರಿಯಲಿ ಡೋಂಟ್ ನೋ. ಸೊ ಅಷ್ಟೇ. ನಾನ್ ಪ್ರಪೋಸ್ ಮಾಡಿರೋದು ನನ್ನ ವೈಫ್. ಈಗ ಅವ್ರಿಗೆ ಪ್ರಪೋಸ್ ಮಾಡಿದೀನಿ, ಅವ್ರನ್ನೇ ಮದುವೆ ಆಗಿದ್ದೀನಿ. ನನಗೆ ಯಾರು ಪ್ರಪೋಸ್ ಮಾಡಿಲ್ಲ. ನಾನ್ ಮಾಡಿದ್ಮೇಲೆ ಅವ್ರು ನನಗೆ ಪ್ರಪೋಸ್ ಮಾಡಿದ್ರು. ಅದೊಂದೇ ಪ್ರಪೋಸಲ್ ನನಗೆ ಬಂದಿರೋದು. ಸೊ ಕೋಪ ಬಂದಾಗ ಮೊದಲನೇದಾಗಿ ಬೈಯೋ ಪದ? ಅಯ್ಯೋ, ಏನಾನ ಬೈತೀನಿ ನಾನು. ಅವೆಲ್ಲ ಹೇಳಕ್ಕಾಗಲ್ಲ. ಎಲ್ಲ ಸೆನ್ಸಾರ್ ಆಗುತ್ತೆ. ಆಕ್ಚುಲಿ ಮುಂಚೆ ತುಂಬಾ ಮಾತಾಡ್ತಿದ್ದೆ, ಬೈದ್ ಬಿಡ್ತಾ ಇದ್ದೆ. ಈಗ ನಾನು ರಿಯಾಕ್ಟ್ ಮಾಡಲ್ಲ. ಕೋಪ ಬಂದ್ರೆ ಫುಲ್ ಸೈಲೆಂಟ್ ಆಗುತ್ತೆ. ಮಾತಾಡೋದ್ರಿಂದ ಏನು ಸಿಗಲ್ಲ ಸರ್. ಯಾರೇ ಆಗ್ಬೋದು. ಈಗ ನಮ್ಗೆ ಕೋಪ ಬರ್ಸಿದ್ದಾರೆ ಅಂದ್ರೆ ಅದು ಬೇಕು ಅಂತ ಯಾರು ಮಾಡಲ್ಲ, ಕ್ಷಣಿಕ ಅಷ್ಟೇ ಅವೆಲ್ಲ. ಅದಕ್ಕೆ ನಾನು ರಿಯಾಕ್ಟ್ ಮಾಡೋದು, ಅವ್ರ ಮನ್ಸಿಗೆ ಬೇಜಾರಾಗೋದು. ಆ ಸವಾಸನೆ ಬೇಡ ಅಂತ ಮಾತಾಡ್ತೀವಪ್ಪ, ನಿನಗೇನೋ ಮಜಾ ಸಿಗುತ್ತಾ ಮಾತಾಡ್ಕೊಂಡು ಬಿಟ್ಬಿಡ್ತೀವಿ. ನೀವು ಅದೇ ಇವ್ರು ಹೇಳ್ದಂಗೆ ವರ್ಷ ವಿಲ್ ಬಿ ಮಚ್ಯೂರ್ ಅಲ್ಲ. ಮುಂಚೆ ಆದ್ರೆ ಟಕ್ಕಂತ ರಿಯಾಕ್ಟ್ ಮಾಡ್ತಿದ್ದೆ. ಈಗ ಲೈಕ್ ಕೂಲ್ ಆಗಿರ್ತೀನಿ. ಒಂದ್ ಸ್ವಲ್ಪ ಬಾಯಲ್ಲಿ ನೀರು ಇಟ್ಕೊಂಡ್ಬಿಡ್ತೀನಿ ಸ್ವಲ್ಪ ಹೊತ್ತು. ಇಲ್ಲ 1 2 3 4, ಇಲ್ಲ ಓಂ ನಮಃ ಶಿವಾಯ.
ಅವ್ರು ಸಿಟ್ಟು ಬರ್ಸಿದಾರೆ ಅಂದ್ರೆ ಅವ್ರು ಅಷ್ಟು ಡಬ್ಬ ನನ್ ಮಕ್ಳು ಅಂತ ಅರ್ಥ.